ಸ್ವಾಗತ. ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನಿವತ್ತು ಮೆಂತ್ಯ ಮದ್ದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಡೆಯಲ್ಲಿ ಬಾಣಂತಿಯರಿಗೆ ಕೊಡ್ತಾರೆ, ಹಾಗೆ ಬೇರೆಯವರು ಕೂಡ ಇದನ್ನು ತಿನ್ಬೋದು. ಇದು ತಿಂದರೆ ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೆಯದು, ಹಾಗೆ ಬಾಣಂತಿಯರಿಗೆ ಎದೆ ಹಾಲು ಜಾಸ್ತಿ ಆಗುತ್ತೆ. ಇದು ತುಂಬ ಹೆಲ್ದಿ ರೆಸಿಪಿ, ಹಾಗೆ ತುಂಬ ಟೇಸ್ಟ್ ಕೂಡ ಇರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಮೆಂತ್ಯ ತಗೊಂಡಿದ್ದೀನಿ. ಇದನ್ನ ಹಿಂದಿನ ದಿನನೇ ನೆನೆಯಕ್ಕೆ ಹಾಕಿ ಒಂದು ನೈಟ್ ಫುಲ್ ಇದು ನೆನಿಬೇಕು. ನೆಕ್ಸ್ಟ್ ಡೇ ಇದನ್ನ ನೀರೆಲ್ಲ ಸೋಸಿ ಒಂದು ತೆಳುವಾದ ಕಾಟನ್ ಬಟ್ಟೆಲಿ ಕಟ್ಟಿ ಇಟ್ಟರೆ ಈ ಥರ ಮೊಳಕೆ ಬರುತ್ತೆ. ಇಷ್ಟು ಮೊಳಕೆ ಬಂದ ಮೇಲೆ ನೆಕ್ಸ್ಟು ಇದನ್ನ ತೆಗೆದ್ಬಿಟ್ಟು ಇದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ತುಪ್ಪ, 1 ಕಪ್ಪು ಮೆಂತ್ಯಕ್ಕೆ ಅದರ ಡಬಲ್ ಅಂದ್ರೆ 2 ಕಪ್ ಆಗುವಷ್ಟು ಕಾಯಿ ಮತ್ತೆ ಬೆಲ್ಲನ ಹಾಕೋದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಒಂದು ಪಾತ್ರೆನ ಬಿಸಿಗೆ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ ಹಾಕಬೇಕು. ನೋಡಿ, ತುಪ್ಪ ಕರಗುತ್ತಾ ಇದೆ ಅಂದ್ರೆ ಮೆಂತ್ಯನ ಇದರಲ್ಲೇ ಹುರ್ಕೋಬೇಕು, ಅದರಿಂದ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೋಬೇಕು. ತುಪ್ಪ ಈಗ ಕರಗಿದೆ. ಇದಕ್ಕೆ ಮೊಳಕೆ ಬರ್ಸಿರುವಂತಹ ಮೆಂತ್ಯ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪದಲ್ಲೇ ಫ್ರೈ ಆಗಬೇಕಿದು. ಇದನ್ನ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದು ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೇದಾಗುತ್ತೆ, ಹಾಗೆ ಬಾಣಂತಿಯರಿಗೆ ಕೂಡ ತುಂಬ ಒಳ್ಳೆ ರೀತಿಯ ಮದ್ದಿದು. ಇದನ್ನು ತಿಂದರೆ ಎದೆ ಹಾಲು ಹೆಚ್ಚಾಗುತ್ತೆ, ಹಾಗೆ ಬೆನ್ನು ನೋವೆಲ್ಲ ಕಮ್ಮಿ ಆಗುತ್ತೆ. ತುಂಬ ಹೆಲ್ದಿ ರೆಸಿಪಿ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇನ್ನು ಇದು ಫ್ರೈ ಆಗಲಿಕ್ಕಿದೆ. ಇದಕ್ಕೆ ದಪ್ಪ ತಳದ ಪಾತ್ರೆ ತಗೊಳ್ಳಿ, ಸೀದು ಹೋಗ್ತಿದ್ರೆ ಹಂಗೆ ನೋಡ್ಕೋಬೇಕು. ಫ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಇವಾಗ ಫುಲ್ ಕಲರ್ ಚೇಂಜ್ ಆಗಿದೆ, ಹಾಗೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇವಾಗ ಇದನ್ನ ಆಫ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ಇವಾಗ ಆಗಿದೆ. ಮೆಂತ್ಯ ಫುಲ್ ಕಲರ್ ಚೇಂಜ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ. ಇದನ್ನ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು 15ರಿಂದ 20 ನಿಮಿಷ ಹುರಿದಿದ್ದೀನಿ. ಈಗ ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನ ಒಂದು ತಟ್ಟೆಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ತೆಂಗಿನಕಾಯಿ ತುರಿನ ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ತೆಂಗಿನಕಾಯಿ ತುರಿ, ಅದರಿಂದ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲ ಅಂದರೆ ಬೇಗ ಮದ್ದು ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕಾಯಿನ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಇಷ್ಟಪಡ್ತೀರಾ ಅಂದರೆ ಇದಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಾಯಿ ಕೆಂಪಾಗೋ ತನಕ ಹುರ್ಕೊಳ್ಳಿ. ನೋಡಿ, ಕಾಯಿ ತುರಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೆಲ್ಲನ ಹಾಕೊಳ್ಳಿ. ಬೆಲ್ಲ ಮತ್ತು ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಜಾಸ್ತಿ ಸ್ವೀಟ್ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು, ಇಲ್ಲ ಸ್ವಲ್ಪ ಕಮ್ಮಿನೂ ಮಾಡ್ಕೋಬಹುದು. ಈಗ ಇದನ್ನ ಕರ್ಗೋ ತನಕ ಬಿಡಿ. ಬೆಲ್ಲ ಚೆನ್ನಾಗಿ ಕರ್ಗೋ ತನಕ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ತಲೆ ಹಿಡಿಯೋಕೆ ಬಿಡ್ಬೇಡಿ. ಈಗ ಬೆಲ್ಲ ಎಲ್ಲ ಕರಗಿ ನೀರು ಬಿಟ್ಕೊಂಡಿದೆ. ಕಾಯಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ನೀರು ಬಿಟ್ಕೊಂಡು ಕೂಡಲೇ ಇದಕ್ಕೆ ಹುರಿದಿಟ್ಕೊಂಡಿರೋ ಮೆಂತ್ಯನ ಹಾಕಿ. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ. ನೋಡಿ, ಮೆಂತ್ಯನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಇದನ್ನ ಹೀಗೆ ಫ್ರೈ ಮಾಡಿ. ಮೆಂತ್ಯ ಹಾಕಿದ ಮೇಲೆ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಕಾಯಿ ಬೆಲ್ಲ ರಸನೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ಹಾಗೆ. ಆಲ್ಮೋಸ್ಟ್ ಇದು ಇವಾಗ
ಆಗಿದೆ. ಇವಾಗ ಇದು ತಿನ್ನೋದಕ್ಕೆ ರೆಡಿ ಆಗಿದೆ. ಇದನ್ನ ಒಂದು ಬಾಕ್ಸಿಗೆ ಹಾಕಿ, ತಣ್ಣಗಾದ್ಮೇಲೆ ಒಂದು ಬಾಕ್ಸಿಗೆ ಹಾಕಿ ಮುಚ್ಚಿ ಇಟ್ಬಿಡಿ. ಇದು ಹೊರಗಡೆ ಇಟ್ಟರೆ 1 ವಾರ 15 ದಿನ ತನಕ ಏನೂ ಆಗೋದಿಲ್ಲ. ಹಾಗೆ ಫ್ರಿಜ್ನಲ್ಲಿ ಇಟ್ಟರೆ 1 ತಿಂಗಳ ತನಕ ತಿನ್ಬೋದು. ಇದನ್ನ ಮಾಡಿದ ಕೂಡಲೇ ತಿನ್ನಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ, ಕಹಿ ಇರುತ್ತೆ. ಅದು ದಿನ ದಿನ ಹೋದಾಗೂ ಟೇಸ್ಟ್ ಚೆನ್ನಾಗಾಗುತ್ತಾ ಹೋಗುತ್ತೆ.